ಕಂಟ್ರೋಲ್ ರೂಮ್ದವ್ರಿಗೆ 2 ತಿಳಿಸಿದೆ. ಆದ್ರೂ ನಮ್ಮ ಫಾದರ್ ಬಿಡ್ಲಿಲ್ಲ. ಇದು ಇನ್ಸಿಡೆಂಟ್ ಆಗಿದೆ ಯಾವಾಗ ಸರ್? ಸರ್ ಇದು 10/1/2012 25 ಅಂದ್ರೆ ಹೊಸ ವರ್ಷ ಹೋದ ತಿಂಗಳು 10ನೇ ತಾರೀಕು ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ. ಅಲ್ಲಿಂದ ಹೇಳಿದೆ. ಆಮೇಲೆ ಕೊನೆಗೆ ನಾ ಇವ್ರು ಯಾರು ಮಾತು ಕೇಳಲ್ದಕ್ಕ ಡಿಜಿ ಕಂಟ್ರೋಲ್ ಫೋನ್ ಮಾಡಿದೆ ಬೆಂಗಳೂರಿಗೆ. ಡಿಐಜಿ ಅವರಿಗೆ ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂದಾಗ ಇವ್ರೆ ಸಂಭಾಷೆ ಅಲ್ಲೆಲ್ಲ ಎಲ್ಲೇನು ಫೋನ್ ಮಾಡ್ತೀರಿ ನೀವು, ಅಷ್ಟು ಕೆಪಾಸಿಟಿ ಐತೆ ನಿಮಗ, ಅಲ್ಲಿ ಹೋಗ್ತೀರಾ ಮಕ್ಕಳ ಒಲಿಯೋ ಒಳಗತ್ತ ಮತ್ತೆ ಓದ್ ಒಳಗೆ ಕುಣಿಸಿದ ಅಪ್ಪಾರಿಗೆ ಕುಣಸಾಕತ್ತಂತ ಹಿಂಗ್ ಮಾಡಾಕತ್ತಾರ. ನಾನಂದೆ ನಮ್ಮ ಫಾದರ್ ಬಿಟ್ಟು ನೀವು ಹೋಗ್ರಪ್ಪ, ಅವ್ರು ಏನ್ ಮತ್ತೆ ಬಿಡಂಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ನೋಡು ಅಂತ ಸುಮ್ಮನೆ. ಕೊನೆಗೆ ಅವ್ರಿಗೆ BP ಹೆಚ್ಚಾಗಿ ಒದ್ದಾಡಕತ್ತ ಅಂತ ಕರಿಸಿ ಮಾತ್ ನಮ್ಮವ್ರ ಕರಿಸಿ ಇರ್ತಾರಲ್ರಿ 4 ಮಂದಿ ಹೋಗ್ರಿ ನಿಮ್ಮವ್ರನ್ನ ಅದೆಲ್ಲ ಬಗೆಹರಿಸ್ತೀನಿ ತಗೋರಿ ಅಂತಂದ್ರು. ವಯಸ್ಸು 77 ವಯಸ್ಸು. 78 ರೀ ಇಂತ ಅನ್ಕೊಂಡ್ಸಾರ. ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ ಹಾಕಿರ, ಗೌರ್ಮೆಂಟ್ ಹಾಸ್ಪಿಟಲ್ ಹಾಕಿರ, ಅಲ್ಲಿ MLC ಮಾಡಿಸಿದ್ವಿ. ಹೈ BP ಹೈ ಶುಗರ್ ಐತ್ರಿ ಸರ್, ನಮ್ ಮುಂದೆ ಹೋಗ್ರತ್ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಾಳಾಗಿ ಹೋಗ್ಲಿ, ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಅದು ಹಾಸ್ಪಿಟಲ್ಗೆ ಹೋಗ್ರಿ. ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ಕೊಂಡು ಇಲ್ಲಿ ಮುಂದುವರಿ ಯಾಕೋ ಡೇಂಜರ್ ಕಾಣಿಸುತ್ತೆ. ಮುಂದೆ KLಗೆ ಅಡ್ಮಿಟ್ ಮಾಡಿದ್ರು, ಗೋಕಾಕ್ KLಗೆ. ಅಲ್ಲಿ ಒಂದು 15 ದಿವಸ ಇರ್ತದೆ. ಅವ್ರಂದ್ರು ಇಲ್ರಿ ಸ್ವಲ್ಪ ಇದಾಕೈತಿ ನೀವು ಮುಂದುವರಿ. ಮತ್ತೆ ಬೆಳಗಾವ್ KLಗೆ ಓದ್ ಹಾಕಿದ್ದೆ. ಬೆಳಗಾವ್ KLಗೆ ನಾನು ಓದ್ ಹಾಕಿದಾಗ ಇದೆಲ್ಲ ಗಂಭೀರತೆ ವಿಷಯ ಬರ್ತದೆ. ಅಷ್ಟೊಳಗೆ ನಾನು ಅರ್ಜಿ ಕೊಟ್ಟೆ, ಕಾನೂನುಬದ್ಧ ಮಾಡಿದೆ. ಏನು ಇದು ಮಾಡಬಾರ್ದು. ಒಂದು ಅರ್ಜಿ SP ಅವ್ರಿಗೆ ಕೊಟ್ಟೆ, IG ಅವ್ರಿಗೆ ಕೊಟ್ಟೆ, ಸ್ಟೇಷನ್ ಕೊಟ್ಟೆ, ಎಲ್ಲಾನು ಅರ್ಜಿ ಕೊಟ್ಟೆ. ಅದು ಅರ್ಜಿಯಾಗಿ 15 ದಿವಸ ಆದ್ರೂ ಏನ್ ಎನ್ಕ್ವೈರಿ ಇಲ್ಲ, ಏನೂ ಇಲ್ಲ. ಯಾರು ನಮ್ಗೆ ಕರೆದಿಲ್ಲ, ಕೂಡ ಅದ್ರ ಬಗ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲ ಮಾಡಿಲ್ರಿ, ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಕೊನೆಗೆ ನಾನು RT Act ನಾಗ ಕೇಳಿ ಆ ದಿವಸ ಡ್ಯೂಟಿ ಯಾರ್ದೈತಪ್ಪ ನಿಮ್ ಸ್ಟೇಷನ್ CC ಕ್ಯಾಮ್ರಾ ಫುಟೇಜ್ ಕೊಡ್ರಿ ಅಟ್ಲೀಸ್ಟ್, ನಾ ಮುಂದಿನ ಕಾನೂನು ಹೋರಾಟ ಮಾಡ್ತಾನೆ. ಅದನ್ನೂ ಕೊಟ್ಟಿಲ್ಲ. RT Act ಪ್ರಕಾರ 14 ದಿನದಲ್ಲಿ ಕೊಡ್ಬೇಕಂತ ರೂಲ್ ಐತೆ. ನಾನು ಇಲಾಖೆದಾಗ ನಾನು ಮಾಡ್ತೀನಿ 14 ದಿನದ ಒಳಗೆ ಕೊಡ್ಲಿಕ್ಕೆ ನಮಗ ಫೈನ್ ಐತೆ. ಆದ್ರೂ ಅವ್ರು ಕೊಟ್ಟಿಲ್ಲ. ಏನ್ ಮಾಡ್ಬೇಕು ನೋಡ್ಕೋ ಅವ್ರದ್ದು ಡಿಪಾರ್ಟ್ಮೆಂಟ್ ಅವರಿಗೆ ಈ ತರ ಹೊರಗಡೆ ಮಾತಾಡಂಗಿಲ್ಲ. ಸಾರ್ವಜನಿಕ ಅಂತ ಬಿಡ್ರಿ, ಅದೇನಿಲ್ಲ ಅವೆಲ್ಲ. ಒಟ್ಟಿನಲ್ಲಿ ಏನ್ ನೋಡ್ರಿ, ದುಡ್ಡು ಕೊಟ್ರೆ ಇಲ್ಲಿ ಏನ್ ಬೇಕಾದಾಕೈತಿ ನೋಡ್ರಿ. ಸಿಂಪಲ್ ನಾಗ ಹೇಳೋದಂದ್ರೆ ಅವ್ರ ಕಡೆ ಹಾವೇರಿ ಪೊಲೀಸ್ ಸ್ಟೇಷನ್ ಒಳಗಡೆ ಸುಮ್ಮನೆ ಇದು ಮಾರಾಟಕ್ಕೆ ಬೋರ್ಡ್ ಹಾಕೋದು ಉಳ್ದೈತ್ರಿ. ಮತ್ ನಮ್ ಫಾದರ್ ಕರೆದು ಹೇಳ್ತಾರತ್ತ, ನಿನ್ಗೆ ಏನ್ ಕೊಡಿಸ್ತನು ಇಟ್ಟು ವಯಸ್ಸಿನಾಗ 78 ವಯಸ್ಸಿನಾಗ ಯಾಕೆ ಹೋರಾಟ ಮಾಡ್ತಿ ತಕ್ಕುವ. ಅವ್ರೆಲ್ಲ SC ಮಂದಿ ಕೂಡ್ಯಾರ, ಮತ್ತ ಅವ್ರೆಲ್ಲ ಬಂದ್ ನಿಂದು ವಜ್ಜ ಆಕೈತಿ. 30 ವಯಸ್ಸಿನಾಗ ನೀ ಸ್ಟೇಷನ್ ಜೈಲಿಗೆ ಬಿದ್ದಿರ ಮರ್ಯಾದೆ ಪ್ರಶ್ನೆನ ಒಂದ್ ಎಷ್ಟು ಅಮೌಂಟ್ ಕೊಡಿಸ್ತೀನಿ ಲಂಸಮ್ ಅಮೌಂಟ್ ಕೊಡಿಸ್ತೀನಿ ತಗೊಂಡು ಹೋಗಿರ್ತಾನ. ಇವನ್ ಯಾರೇ ಡೀಲ್ ಮಾಡವ? ನಮ್ಮ ಜಮೀನು ಉತ್ತಾರ ನನ್ನ ಹೆಸರಲ್ಲಿ, ನಮ್ಮ ಫಾದರ್ ಹೆಸರಲ್ಲಿ ನಾವು ಕಟ್ಕೊಂಡ್ ಮನೆಯಾಗ ನಾವು ಅದನ್ನ ಬಿಡಿಸಾಕ ಇವ್ರು ಯಾರು? ಇವ್ರು ಲಂಸಮ್ ಅಮೌಂಟ್ ಕೊಡ್ತಾರಂತ, ಅದನ್ನ ತಗೊಂಡ್ ಬಿಡ್ಬೇಕಂತ. ಸಿವಿಲ್ ಡಿಸ್ಪ್ಯೂಟ್ ನೊಳಗೆ ಅಂದ್ರ ಸಿವಿಲ್ ವ್ಯಾಜ್ಯನಾಗ ಪವರ್ ಇಲ್ಲ, ಆಗ್ಲೇಬಾರ್ದು. ಕೋರ್ಟ್ ಮ್ಯಾಟರ್ ಅದು ನಾವು ಠಾಣೆಗೆ ಬಂದ ಬರೋದಿಲ್ರಿ. PS ಮಕ ಏನೈತಿ ಈಗ ಬರೋದಿಲ್ರಿ. ತಂದು ನಾವು ತಾಸ ಇಟ್ಕೊಂಡ್ ಕೂತಾನಿಲ್ಲ PSI ಬರೋದಿಲ್ರಿ. SP ಬರೋರಿಗೆ ಇಟ್ಕೊಂಡು ನಾವು SP ಬರ್ಲಿ, ಗುಳೆದವ್ರು ಬರ್ಲಿ, ಅದಕ್ಕೆ ಏನ್ ಹೇಳಿದ್ರಲ್ಲ ಅವ್ರ DSP ಬರ್ಲಿ, ಪೊಲೀಸ್ ಅನ್ಯಾಯ ಆಗತ್ತಾವ. ಯಾರು ಸ್ಟೇಷನ್ ತಕ ಬರೋದು ಧೈರ್ಯ ಮಾಡಿಲ್ಲ. ಈಗ ನಮ್ಮ ಅಪ್ಪ ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡ್ಲು, ನೌಕರಿ ತಗೊಂಡು ಏನ್ ಮಾಡ್ಲಿ, ನನ್ನ ಏನ್ ಮಾಡ್ಲಿ, ನಾ ಜೈಲ್ಗೆ ಹೋದ್ರೆ ಮುಗಿತಲ್ಲ. ನಾವು ಮಾಡೋದಲ್ಲ ಯಾರಿಗಪ್ಪ? ತಂದೆ ತಾಯಿ ಸುಖ ಇರ್ಲಿ, 10 ಮಕ್ಕಳತ್ತೆ. ಈಗ ಅದ್ರ ನಮ್ಮ ತಂದೆ ಕರ್ಕೊಂಡ ನೀನು ಇನ್ನು ತಗೊಂಡು ಮಾಡ್ಲಿ. ನೀವು ಹೇಳೋದು ಒಪ್ಕೊಟ್ಟು ಈ ಇಲಾಖೆ ಅನ್ನ ತಿನ್ನತ್ತೆ ನಾನು ಅದು ಅಂಡ ಇರ್ಬೇಕು, ಒಣ ಸಗಣಿ ಆಗಬಾರ್ದಲ್ಲ. ನಾವು ನೌಕರಿ ಮಾಡಿನಪ್ಪ, ಈ ಪರಿ ಮಾಡಿಲ್ಲ ಹೋಗು. PSI ಹೆಡ್ ಕ್ವಾರ್ಟರ್ ರಜಾ ಹೇಳ ಯಾಕಂದ್ರೆ ಅವ್ನು ಧೈರ್ಯ ಬಂದ್ ಹೇಳಿ ಅವ್ರಿಗೆ ನಾ ಮಾಡಿಲ್ಲ ತಂದಲ್ಲ. ಯಾಕಂದ್ರೆ ಸರ್ ನಿಮ್ ಮುಂದೆ ಹಂಗಲ್ಲ, ನಾ ಯೂಸ್ ಮಾಡಿಲ್ಲ, ಹರಾಸ್ಮೆಂಟ್ ಮಾಡಿಲ್ಲ, ಅವ್ರಿಗೆ ಹೊಡೆದಿಲ್ಲ, ಏನು ಮಾಡಿಲ್ಲ, ತಂದು ಬೇಕಾದ್ರೆ ಉತ್ತರ ಕೊಡ್ತು ಅದಕ್ಕೆ. ಅವ್ನು ಬರುದಿಲ್ಲ. ಈಗ ಅವಾಗಿಂದ ಚಾಲು ಮಾಡಿದ್ವಿ ನಾವು ಟ್ರೀಟ್ಮೆಂಟ್. ಅದನ್ನ ಹೇಳ ನೀವು ಆಗ್ಲೇ ತಂದು ಹಚ್ತೀರಿ. ನನಗೆ ಗೊತ್ತೈತಿ ಈಗ ಬಂದ ಇವತ್ತು ಹಂಗಾಗಿತ್ತು, ಆ ದಿವಸ ಹಂಗಾತು, ಅದ್ರದ್ದು ಇದು ಹೆಂಗ ಆಗ್ತದೆ ಹಂಗೆ ಬಂದು ಹಚ್ತೀರಿ.
ಯಾಕಂದ್ರೆ ನಾನು ಇಲಾಖೆದಾಗ ಇದನ್ನ ನೋಡೇನೆ ಅದೇ ಬರ್ತೈತೆ ಹಾಳ ಈಗ SPR ಬರ್ತಾರಂದ್ರೆ ಇನ್ನೊಂದು ಮಿಸ್ಲೇಟ್ ಮಾಡ್ತಾನೆ ಬರಂಗಿಲ್ಲ ಅಂದ್ರೆ ನಮ್ಮ ಬಾಡಿ ತಗೊಂಡು ಸಾಹೇಬ್ರ ಮನೆಗೆ ಹೋಗ್ತಾನ ನೋಡೇನ ಬೆಳಗಾವಿನ ಹೊಸದಲ್ಲ SP ಸರ್ ಹೊಸದಲ್ಲ ಅದೇ ನ್ಯಾಯ ಅಷ್ಟೇ ಅಲ್ಲ ಬಸ್ ನಾನು ಅವ್ರಾಗ ಬಂದ್ರು ಸರಿ ಮಾಡ್ತೀವಿ ಮುಚ್ಚ ಅವರು ಸೇರ್ಕೊಂಡಿದ್ದಾರೆ ಅದ್ರ ಬಗ್ಗೆ ತುಂಬಾ ಶೋಕ ವ್ಯಕ್ತಪಡಿಸ್ತೇನೆ. ಈ ರೀತಿ ಘಟನೆ ಜರಗಬಾರದು. ಈಗೇನು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅರ್ಜಿ ವಿಚಾರಣೆ ಸಲುವಾಗಿ ಇನ್ಸ್ಪೆಕ್ಟರ್ ಹತ್ರ ಬಂದಿದೆ, ಅದನ್ನು ಕೂಡ ಪರಿಶೀಲಿಸಿದ್ವಿ ಮತ್ತು ಅವ್ರು ಈಗೊಂದು ಅರ್ಜಿನೂ ಕೊಟ್ಟಿದ್ದಾರೆ, ಅದಕ್ಕೆ ಕೂಡ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಎಫ್ಐಆರ್ ಆಗುತ್ತೆ ಸರ್? ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತೇವೆ. ಯಾವಾಗ ಯೋಚನೆ ಮಾಡೋದು ಸರ್? ಅಲ್ಲ ನೋಡ್ಕೊಂಡ್ಬಿಟ್ಟು ಏನ್ ಕಂಟೆಂಟ್ಸ್ ಬರುತ್ತೆ ನೋಡಿ ಮಾಡ್ತೇವೆ. ಒಬ್ಬ ಅಧಿಕಾರಿ ತಂದೆ ಅವ್ರ ಮೇಲೆ ಹಿಂಗಾದ್ರೆ ಸರ್ ಜನಸಾಮಾನ್ಯರ ಪರಿಸ್ಥಿತಿ ಯಾವ ರೀತಿ? ಅಲ್ಲ ಹೀಗಾಗಬಾರ್ದು, ಆಗಿದೆ, ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಹಿಂಗಾಗಕ್ ಕೊಡೋದಿಲ್ಲ. ಮತ್ತೆ ನಮ್ಮಲ್ಲಿ ಏನೇನು ಮಾಹಿತಿ ಇದೆ, ಅವ್ರು ಏನೇನು ಅರ್ಜಿಯಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಮ್ಮ ಎಲ್ಲ ರೆಕಾರ್ಡ್ಸ್ ಇರ್ತದೆ, ಅದನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ. ಕಾನೂನು ಕಲಿತವ್ರನ್ನ ಈ ಕ್ಷೇಮ ಅಂದ್ರೆ ಸರ್ ನೀವು ಎನ್ಕ್ವೈರಿ ಮಾಡೋವರೆಗೂ ಬಾವಡಿಲೇ ಇರುತ್ತೆ ಸರ್? ಕಾನೂನು ಬದ್ದಲ್ಲಿ ಅರಿವು ಇಲ್ಲದವ್ರಿಗೆ ಆದ್ರೆ ಏನ್ ಸಮಸ್ಯೆ ಆಗ್ಬಾರ್ದು ಸರ್? ಸರ್ ತಾವು ಎನ್ಕ್ವೈರಿ ಮಾಡೋವರೆಗೂ ಬಾವಡಿಲೇ ಇರುತ್ತೆ ಸರ್? ಎಲ್ಲ ಮಾಡ್ತೀವಿ, ಕಾಲಾವಕಾಶ ಬೇಕು, ಮಾಡಿ ಕೊಡ್ತೀವಿ. ಈಗ ನಮ್ಮ ಇನ್ಸ್ಪೆಕ್ಟರ್ ಅವರು ತಂದೆನೇ ಆಗಿದೆ, ನಮ್ಮ ಇಲಾಖೆದ ಕೇಸು, ನಾವು ಅದನ್ನು ಸರಿಯಾಗಿ ಕೂಲಂಕಷ ಪರಿಶೀಲನೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ. ಅವ್ರದ್ದಾದ್ರೆ ಮಾಡಬಹುದು, ಕಾನೂನು ಬದ್ದ ತಿಳಿದವ್ರಾದ್ರೆ ಏನಾದ್ರು ಸರಿ ರಾತ್ರಿ